ವೀಕ್ಷಕರೇ, ಇದು ಭಟ್ಕಲ್ ಒನ್ ಮೀಡಿಯಾ. ನಾನು MR ಮಾನ್ವಿ. ಮೈಸೂರಿನಲ್ಲಿ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ HRS ವತಿಯಿಂದ ತೀವ್ರ ಚಳಿಯಿಂದ ರಕ್ಷಣೆ ಒದಗಿಸಲು ಬ್ಲ್ಯಾಂಕೆಟ್ ವಿತರಣೆ. ಮೈಸೂರಿನ HRS ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಸಂಸ್ಥೆಯು ತೀವ್ರ ಚಳಿಯಿಂದ ಸಂಕಷ್ಟಕ್ಕೊಳಗಾದ ಅನಾಥರು ಮತ್ತು ಬಡ ಜನರ ರಕ್ಷಣೆಗಾಗಿ ಹೃದಯ ಸ್ಪರ್ಶಿ ಸೇವೆ ನಡೆಸಿತು. ಕಳೆದ ಕೆಲವು ದಿನಗಳಿಂದ ಮೈಸೂರಿನಲ್ಲಿ ತೀವ್ರವಾಗಿ ಚಳಿ ಬೀಳಲಾರಂಭಿಸಿದೆ. ಈ ಪರಿಸ್ಥಿತಿಯಲ್ಲಿ ಬೀದಿಗಳಲ್ಲಿರುವ ಅನಾಥರು ಮತ್ತು ಬಡವರು ಹೆಚ್ಚಿನ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ HRS ಸಂಸ್ಥೆ ತುರ್ತು ಕ್ರಮ ಕೈಗೊಂಡು ಸ್ವಯಂ ಸೇವಕರ ಸಹಾಯದಿಂದ ಆಸ್ಪತ್ರೆ ಆವರಣ ಮತ್ತು ವಾಸ್ತವ್ಯ ಪ್ರದೇಶಗಳಿಗೆ ತೆರಳಿ ಪೀಡಿತರಿಗೆ ಕಂಬಳಿ ಬ್ಲ್ಯಾಂಕೆಟ್ ವಿತರಣೆ ಮಾಡಿತು. ಈ ಕಾರ್ಯವು ಹಲವಾರು ಮಂದಿಗೆ ಚಳಿಯಿಂದ ತಾತ್ಕಾಲಿಕ ರಕ್ಷಣೆ ನೀಡಿದಂತಾಗಿದ್ದು, ಬಡ ಮತ್ತು ಅನಾಥರಿಗೆ ರಕ್ಷಣೆ ಕೊಟ್ಟಂತಾಗಿದೆ. ಕಂಬಳಿ ಪಡೆದ ಪೀಡಿತರು ತಮ್ಮ ಸಂತಸವನ್ನು ವ್ಯಕ್ತಪಡಿಸುತ್ತಾ, ನಾವು ತೀವ್ರ ಚಳಿಯಿಂದ ಕಂಗಾಲಾಗಿದ್ದಾಗ ಈ ಬ್ಲ್ಯಾಂಕೆಟ್ಗಳು ನಮಗೆ ಆಶ್ರಯ ಮತ್ತು ಜೀವನದ ಭರವಸೆ ನೀಡಿವೆ ಎಂದು ಕೃತಜ್ಞತೆಯನ್ನು ತೋರಿಸಿದರು. HRS ಸಂಸ್ಥೆಯ ಪ್ರತಿನಿಧಿಗಳು, ಅನಾಥರು ಮತ್ತು ತೊಂದರೆಗೀಡಾದವರ ಸೇವೆಯೇ ನಮ್ಮ ಪ್ರಥಮಾದ್ಯತೆ. ಈ ಸೇವಾ ಕಾರ್ಯಗಳನ್ನು ನಾವು ದೇವನ ಅನುಗ್ರಹದೊಂದಿಗೆ ಮುಂದುವರಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಈ ಮನುಷ್ಯತ್ವದ ಕಾರ್ಯವು ಸಮಾಜದ ಎಲ್ಲ ವರ್ಗಗಳಿಂದ ಮೆಚ್ಚುಗೆಗೊಳಿಸಿದ್ದು, ಇಂತಹ ಸೇವಾ ಕಾರ್ಯಗಳು ಮಾನವೀಯ ಮೌಲ್ಯಗಳನ್ನು ಉಳಿಸಲು ಮಾದರಿಯಾಗಿದೆ ಎಂದು ಹಲವರು ಪ್ರಶಂಸಿಸಿದ್ದಾರೆ. अल्हम्दुलिल्लाह, आज जो है फर्स्ट फेज हमारा ब्लैंकेट डिस्ट्रीब्यूशन HRS मैसूर का आगाज़ हुआ है. हम जो है रात के करीब 12 बज चुके हैं, 12 सवा 12 है, तो ब्लैंकेट्स लेकर जो है निकले हैं. इंशाल्लाह हमारा फर्स्ट जो है टारगेट केयर हॉस्पिटल के लिए आए हैं हम. इंशाल्लाह यहाँ पे हमने अंदर सर्वे किया है. बहुत सारे अफराद जो है बिना ब्लैंकेट के ठंड में जो है सो रहे हैं. इंशाल्लाह हमारा काम यहाँ से आगाज़ होगा. Hola,